राष्ट्रीय पल्स पोलिओ लसीकरण कार्यक्रमाला रामदुर्गचे आमदार अशोक पट्टण यांनी शुभारंभ केला. रामदुर्ग शहरातील सार्वजनिक रुग्णालयामध्ये लहान मुलांना पोलिओचे थेंब देऊन राष्ट्रीय लसीकरण दिनाचे उद्घाटन करण्यात आले. या कार्यक्रमाला रोटरी इनरव्हील संस्था, लायन्स क्लब तसेच सरकारी रुग्णालयातील कर्मचारी आणि इतर मान्यवर उपस्थित होते. यावेळी बोलताना आमदार अशोक पट्टण यांनी प्रत्येक नागरिकांनी आपल्या 5 वर्षांखालील सर्व मुलांना आवर्जून पोलिओ लस देऊन पोलिओ मुक्त भारत या अभियानाला पाठिंबा द्यावा असे आवाहन केले. ಈ ದಿನ ಪಲ್ಸ್ ಪೋಲಿಯೋ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಪಲ್ಸ್ ಪೋಲಿಯೋನ ಹಾಕಿ ಅವರೆಲ್ಲ ಸದೃಢವಾಗಿ ಬೆಳೀಲಿ ಅಂತ ಹೇಳಿ ಆ ದೃಷ್ಟಿಯಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರ್ತದೆ. ಹಿಂದಿನ ಕಾಲದಾಗೆ ಪಲ್ಸ್ ಪೋಲಿಯೋ ಹಾಕದೆ ಬೇಕಾದಷ್ಟು ಜನ ಪೋಲಿಯೋಗೆಲ್ಲ ಗುರುಗಳು ಪಡಿಸ್ತಾ ಇದ್ರು. ಅದನ್ನ ತಂತ್ರಜ್ಞಾನದಿಂದ ಅಭಿವೃದ್ಧಿ ಪಡಿಸಿ ಈ ಡ್ರಾಪ್ಸ್ ಹಾಕಿದ್ರೆ ಪೋಲಿಯೋ ಏನು ಅಟ್ಯಾಕ್ ಆಗದಂಗೆ ಮಾಹಿತಿ ತಂತ್ರಜ್ಞಾನದಿಂದ ರುಜುವಾತಾಗಿರೋದ್ರಿಂದ ಎಲ್ಲರಿಗೂ ನಾವು ಪಲ್ಸ್ ಪೋಲಿಯೋ ಮಕ್ಕಳಿಗೆಲ್ಲ ಪ್ರತಿ ವರ್ಷನೂ ಎಲ್ಲ ಸಣ್ಣ ಮಕ್ಕಳಿಗೆ ಪ್ರತಿ ವರ್ಷನೂ ಪಲ್ಸ್ ಪೋಲಿಯೋ ಆಗ್ತಾ ಇದೀವಿ. ಈಗ NHM ಅಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ, ಅವ್ರನ್ನ ತೆಗೆಯುವಂತ ನಿರ್ಧಾರ ಸರ್ಕಾರ ಮಾಡಿರುವಂತದ್ದು ಏನ್ ಹೇಳ್ತಾರೆ? ರಾಜ್ಯಾದ್ಯಂತ ಒಂದು ಡಿಸಿಷನ್ ತಗೋತಾರೆ. ಯಾಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸಮಿತಿ ಮಾಡಿ ಡಿಸ್ಕಸ್ ಮಾಡ್ತಾ ಇದೀವಿ. ಈಗ ಮೊನ್ನೆ ಅಸೆಂಬ್ಲಿ ಕೂಡ ಬಹಳ ಜನ ಬಂದು ಹೇಳಿದ್ರು. ಅದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ಮಾತಾಡ್ಕೊಂಡು ಆಮೇಲೆ ಒಂದು ನಿರ್ಧಾರ ತಗೋತೀವಿ. ಈಗ ಸರ್ಕಾರಿ ಆಸ್ಪತ್ರೆಗೆ ಅನುದಾನ ರಿಲೀಸ್ ಆಗಿರುವಂತದ್ದು ಸರ್, ಒಂದು ವಿಷಯ ಸರ್ಕಾರ ಇನ್ನೂ ಒಂದು 2 ತಿಂಗಳು ಆಗ್ಬೋದು. 2 ತಿಂಗಳೊಳಗೆ ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಬೆಳೆಗಳ ಅಧಿವೇಶನದಲ್ಲಿ ತಾಲೂಕು ಅಭಿವೃದ್ಧಿಗಾಗಿ ಏನಾದ್ರು ಚರ್ಚೆ ಆಯ್ತಾ? ಅವಿರ್ಭದ ಯತ್ನರ ಮತ್ತು ಸಾಲಾಪುರ ಯತ್ನರ ಒಂದು ಮೀಟಿಂಗ್ ಕರೆದಿದ್ರು. ಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು, ಮಲೆ ಎಲ್ಲಾ ಅಧಿಕಾರಿಗಳು ತೆಗೆದು ವೀರಭದ್ರ ಯತ್ನರ ಅವರಿಗೆ ಬಹಳ ತಡ ಆಗಿರೋದ್ರಿಂದ ಆ ಕಾಂಟ್ರಾಕ್ಟರ್ ಅನ್ನು ರದ್ದುಪಡಿಸಿ ಹೊಸ ಟೆಂಡರ್ ಕರೆಯಕ್ಕೆ ಏರ್ಪಾಡು ಮಾಡಿದ್ವಿ. ಮತ್ತೆ ಅದ್ರಾಗ ಇರೋದು ಎಲೆಕ್ಟ್ರಿಕ್ ಸಂಬಂಧಪಟ್ಟಂತ ಇದು ಒಂದು ಸುಮಾರು 20 ಕೋಟಿ ರೂಪಾಯಿದು ಆ ಸಾಲಾಪುರ ಲಿಫ್ಟ್ ಇರಿಗೇಷನ್ಗೆ ಅಲ್ಲಿಗೆ ಶಿಫ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಇದನ್ನು ಟೆಂಡರ್ ಕರೆದು ಇದು ಕಂಪ್ಲೀಟ್ ಮಾಡ್ತೀವಿ. ದಶಕಗಳಿಂದ ರೈಲ್ವೆ ಹೋರಾಟ ರೈಲ್ವೆ ಹೋರಾಟ ನಾವು ಮಾಡ್ತಾನೆ ಇದೀವಿ. ಎಲ್ಲ ನಾವು ಹೋದಾಗೆಲ್ಲ ಡೆಲ್ಲಿಗೆಲ್ಲ ಹೋದಾಗೆಲ್ಲ ಮಂತ್ರಿಗಳು ಮೀಟ್ ಮಾಡ್ತೀವಿ. ಅದೆಲ್ಲ ಕೇಂದ್ರ ಸರ್ಕಾರ ಮಾಡ್ಬೇಕು, ನಮ್ದೇನಿಲ್ಲ. ನಾವೀಗ ಎಷ್ಟು ಜಮೀನ್ ಬೇಕೋ ನಾವು ಜಮೀನ್ ಕೊಡಕ್ ರೆಡಿ ಇದೀವಿ ಅಂತ ಮುಖ್ಯಮಂತ್ರಿಗಳು ಆಗ್ಲೇ ಪತ್ರ ಬರೆದಿದ್ದಾರೆ. ನಾವು ಅದನ್ನ ರೆಡಿ ಇದೀವಿ, ನಾವು ಬದ್ಧವಾಗಿದ್ದೀವಿ. ನಮಸ್ಕಾರ. ಆಟದ ಮೈದಾನ ಒಂದು ಮಾಡ್ತಾ ಇದೀವಿ. MLBC ಶಿಫ್ಟ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. MLBCನೇ ಇಲ್ಲಾಂದ್ರೆ ಅಥವಾ ಮುಳ್ಳೂರು ಗುಡ್ಡದ ಹತ್ರ 2ರೊಳಗೆ ಒಂದ್ ಕಡೆ ಮಾಡ್ಬೇಕು ಅಂತ ಒಂದು ಚಿಂತನೆ ನಡೆದಿದೆ. ಆದಷ್ಟು ಬೇಗ 1 ವರ್ಷದಾಗ ಎಲ್ಲ ರೆಡಿ ಮಾಡ್ತೀವಿ. ನಮಸ್ಕಾರ. निखिल पत्तार, KMM मराठी, रामदुर्ग.